ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನಾನಿವತ್ತು ಸೊಪ್ಪು ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ನೀವು ಬನ್ನಿ ಸೊಪ್ಪು ಹಾರ್ವೆಸ್ಟ್ ಮಾಡೋಣ. ನೋಡಿ, ನಾನು ಸೊಪ್ಪೆಲ್ಲ ತುಂಬ ಚೆನ್ನಾಗಿ ಬೆಳೆದ್ಬಿಟ್ಟಿತ್ತು. ಹಾಗಾಗಿ ಮಳೆಗೆ ಬೇರೆ ಎಲ್ಲ ಮಲ್ಕೊಂಡಂಗೆ ಆಗ್ಬಿಟ್ಟಿತ್ತು. ಹಾಗಾಗಿ ನೋಡಿ ಎಲ್ಲ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ಇದು ಸಬ್ಸಿಗೆ ಸೊಪ್ಪು ನೋಡಿ ಹೆಂಗಾಗ್ಬಿಟ್ಟೈತೆ, ಮಳೆಗೆ ಕಂಟಿನ್ಯೂಸ್ ಆಗಿ ಮಳೆ ಹಿಡ್ಕೊಂಬಿಟ್ಟಿತ್ತಲ್ಲ, ಹಂಗಾಗಿ ಎಲ್ಲ ಬಗ್ಗೋಗ್ಬಿಟ್ಟಿತ್ತು ಸೊಪ್ಪೆಲ್ಲ. ಅದಕ್ಕೆ ನಾನು ಇದನ್ನು ಹಾರ್ವೆಸ್ಟ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ತೆಗಿತಾ ಇದ್ದೀನಿ. ಅದರೊಳಗೇ ಒಂದು ಇದೈತೆ ಬಳ್ಳಿ, ಇದು ಬೀನ್ಸ್ ಬಳ್ಳಿ ಐತೆ. ಹಾಗಾಗಿ ಇವಾಗೆಲ್ಲ ತೆಗೆದುಬಿಟ್ಟು ಮತ್ತೆ ಅದಕ್ಕೆ ಮಣ್ಣು ಲೂಸ್ ಮಾಡಿ ಅದಕ್ಕೆ ಗೊಬ್ಬರ ಕೊಡಬೇಕು. ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ ಅದನ್ನು. ಇವಾಗ ಸೊಪ್ಪೆಲ್ಲನೂ ಹಾರ್ವೆಸ್ಟ್ ಮಾಡ್ಕೊಳ್ಳೋಣ. ಬೋಂಡಕ್ಕೂ ಆಗುತ್ತೆ, ಇದು ಸಬ್ಸಿಗೆ ಸೊಪ್ಪು ಸಾಂಬಾರಿಗೂ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ ಇದು ಸೊಪ್ಪು. ಹಾಗಾಗಿ ನಾನು ಇವತ್ತು ಪೂರ ಯಾವ್ಯಾವ ಸೊಪ್ಪು ಐತೆ ಎಲ್ಲನೂ ಹಾರ್ವೆಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಇನ್ನು ಕೋತಿಗಳೇನಾದ್ರು ಬಂತು ಅಂದರೆ ಎಲ್ಲ ಕಿತ್ತಾಕ್ಬಿಟ್ಟು ಹೋಯ್ತವೆ. ಲಾಸ್ಟ್ ಟೈಮು ಒಂದು ಸತಿ ವಿಡಿಯೋ ಹಾಕಿದ್ದೆ ನೋಡಿ, ಅದರಲ್ಲೂ ಹಂಗೆ ಮಾಡಿದ್ದು. ಸೊಪ್ಪೆಲ್ಲನೂ ಕಿತ್ತಾಗುತ್ತೆ. ಅದಕ್ಕೆ ನಾನು ಎಲ್ಲನೂ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ಕೈಗೆ ಬಂತಿತ್ತು, ಬಾಯಿಗೆ ಬರಲಿಲ್ಲ ಅನ್ನಂಗೆ ಆಗ್ಬಿಟ್ಟಿತ್ತು. ಹಂಗಾಗಿ ನಾನು ಇವಾಗ ಬಂದಿರೋ ಸೊಪ್ಪೆಲ್ಲನೂ ಹಾರ್ವೆಸ್ಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸ್ವಲ್ಪ ದೊಡ್ಡದು ಬಂದಿರೋ ಸೊಪ್ಪೆಲ್ಲನೂ ಹಾರ್ವೆಸ್ಟ್ ಮಾಡಿಕೊಂಡ್ರೆ ಇನ್ನು ಚಿಕ್ಕದೆಲ್ಲ ನಮಗೆ ನೆಕ್ಸ್ಟ್ ಇನ್ನೊಂದು ಸರಿಗೆ ಸಿಗುತ್ತೆ. ಹಂಗಾಗಿ ನಾನು ದೊಡ್ಡದು ಬಂದಿರೋದೆಲ್ಲನೂ ಹಾರ್ವೆಸ್ಟ್ ಮಾಡ್ಕೊತೀನಿ. ಒಂದೊಂದು ಪಾಟಲ್ಲಿ ದೊಡ್ಡದಾಗಿರುತ್ತೆ, ಒಂದೊಂದು ಪಾಟಲ್ಲಿ ಚಿಕ್ಕದು ಇರುತ್ತೆ. ಹಂಗಾಗಿ ನೋಡ್ಕೊಂಡು ಸ್ವಲ್ಪ ಹಾರ್ವೆಸ್ಟ್ ಮಾಡ್ಕೋಬೇಕು ನಾವು. ನೋಡಿ, ಎಲ್ಲ ಪಾಟಲ್ಲೂ ಸಬ್ಸಿಗೆ ನಾನು 2-3 ಪಾಟಲ್ಲಿ ಐತೆ. 2-3 ಪಾಟಲ್ಲೂ ಹಂಗೆ ಕೆಳಗೆ ಮಲ್ಕೊಂಬಿಟ್ಟೈತೆ. ಅದು ಮಳೆಗೆ ಸ್ವಲ್ಪ ಕೆಳಗಡೆ ಎಲ್ಲ ಸತ್ತೋದಂಗೆ ಆಗ್ಬಿಟ್ಟೈತೆ. ಹಂಗಾಗಿ ಹಾರ್ವೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ತೆಗಿತಾ ಇದ್ದೀನಿ. ಅದರೊಳಗೆ ನೋಡಿ ಒಂದು ಹೀರೆಕಾಯಿ ಬಳ್ಳಿ ನೆಟ್ಟಿದ್ದೀನಿ. ಒಂದು 2-3 ಸಸಿ ಇದ್ದಾವೆ. ಅದು ಆಲೆ ಬಳ್ಳಿ ಥರ ಒಬ್ಕೊಂಡು ಹೋಗೈತೆ ನೋಡಿ. ಇವಾಗ ನಾನು ಸೊಪ್ಪೆಲ್ಲನೂ ಹಾರ್ವೆಸ್ಟ್ ಮಾಡಿಕೊಂಡ್ರೆ ಅದು ಹೀರೆಕಾಯಿ ಬಳ್ಳಿ ಚೆನ್ನಾಗಿ ಬರುತ್ತೆ. ಅದು ಅದ್ರ ಪಾಡಿಗೆ ಅದು ಬಳ್ಳಿ ಹಬ್ಕೊಂಡು ಹೋಗುತ್ತೆ. ನಾವು ಇವಾಗ ಇದಕ್ಕಿನ್ನೊಂದು ಸ್ವಲ್ಪ ಗೊಬ್ಬರ ಕೊಟ್ಟರೆ ಅದು ಚೆನ್ನಾಗಾಗುತ್ತೆ. ನೋಡಿ, ಇವಾಗ ನಾವು ಈ ಥರ ಮಾಡ್ಕೋಬೇಕು. ನೋಡಿ, ನಾನು ಸೊಪ್ಪು ಹಾರ್ವೆಸ್ಟ್ ಮಾಡ್ಕೊಂಡಂಗೂ ಆಗುತ್ತೆ, ಸೊಪ್ಪು ಬೆಳ್ಕೊಂಡಂಗೂ ಆಗುತ್ತೆ, ನಾವು ಅದರಲ್ಲಿ ಇನ್ನೊಂದು ತರಕಾರಿ ಗಿಡನೂ ಬೆಳ್ಕೊಂಡಂಗೆ ಆಗುತ್ತೆ. ಈ ಥರ ಮಾಡ್ಕೋಬೇಕು ನಾವು. ಒಂದೊಂದೇ ನೆಟ್ಟರೆ ನಮಗೆ ಪಾಟು ಸೇವ್ ಆಗೋದಿಲ್ಲ. ಈ ಥರ 2-3 ನೆಟ್ಕೊಂಡ್ರೆ ನಮಗೆ ಪಾಟು ಸೇವ್ ಆಗುತ್ತೆ, ಮಣ್ಣು ಸೇವ್ ಆಗುತ್ತೆ. ನಾನು ಇದೇ ಥರನೇ ಮಾಡೋದು. ನೋಡಿ, ಇದು ಚೀಲದಲ್ಲೂ ಹಾಕಿದ್ದೆ ಸೊಪ್ಪು, ದಂಟಿನ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ಎಲ್ಲನೂ ಹಾಕಿದ್ದೆ. ಅದೆಲ್ಲ ಫುಲ್ ತೆಗೆದು ಬಿಡ್ತಾ ಇದ್ದೀನಿ. ಇನ್ನೊಂದು 2 ಪಾಟಲ್ಲಿ ಕೊತ್ತಂಬರಿ ಇವಾಗಿನ್ನ ಚಿಕ್ಕದು ಅದನ್ನು ಹಂಗೆ ಬಿಟ್ಟಿದ್ದೀನಿ. ಇನ್ನೊಂದು 2 ಪಾಟಲ್ಲಿ ಇದು ಚೆನ್ನಾಗಿ ಬಂದೈತೆ ಅದು ಕೊತ್ತಂಬರಿ. ಹಂಗಾಗಿ ಅದನ್ನು ತೆಗೆದುಬಿಡ್ತಿದ್ದೀನಿ. ಇದರಲ್ಲಿ ಅಣ್ಣೆ ಸೊಪ್ಪು ಬೆಳೆದೈತೆ ನೋಡಿ, ಅದು ಅಣ್ಣೆ ಸೊಪ್ಪನ್ನು ತೆಗಿತಾ ಇದ್ದೀನಿ. ಇದು ಮೂಲಂಗಿ ಬೀಜನೂ ನೆಟ್ಟಿದ್ದೆ, ಅದು ಮೂಲಂಗಿನೂ ಬಂದೈತೆ ನೋಡಿ. ಇದು ಕೊತ್ತಂಬರಿ ನೋಡಿ, ಮಳೆಗೆ ಹೆಂಗಾಗ್ಬಿಟ್ಟೈತೆ ನೋಡಿ, ನೋಡ್ತಾ ಇರ್ಬೋದು. ಕೋತಿಗಳು ಕೊತ್ತಂಬರಿನೂ ಬಿಡೋದಿಲ್ಲ, ದಂಟಿನ ಸೊಪ್ಪು ಏನಂದರೆ ಏನೂ ಬಿಡೋದಿಲ್ಲ. ಎಲ್ಲ ಕಿತ್ಕೊಂಡು ತಿಂತವೆ. ಹುಲ್ಲೇ ತಿಂತವೆ ಅಂದಮೇಲೆ ಇನ್ನು ಸೊಪ್ಪು ತಿಂದಲೇ ಇರ್ತವೆ ಹೇಳಿ. ನಾನು ಹಂಗಾಗಿ ಕೊತ್ತಂಬರಿ ಎಲ್ಲ ಸೊಪ್ಪನ್ನು ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ಕೊತ್ತಂಬರಿನೂ ಅಷ್ಟೇ, ಎಲ್ಲ ಮಳೆಗೆ ಉದ್ದುದ್ದ ಬಂದಿತ್ತು. ಮಳೆ ಜಾಸ್ತಿ ಆಯ್ತಲ್ಲ, ಹಂಗಾಗಿ ಅದನ್ನು ಬಗ್ಗೋಗ್ಬಿಟ್ಟೈತೆ ಎಲ್ಲ. ಹಂಗಾಗಿ ಎಲ್ಲ ತೆಗಿತಾ ಇದ್ದೀನಿ ನಾನು. ಇದು ನೀರಿನ ಡ್ರಮ್ಮು, ನೀರು ಕ್ಯಾನ್ ಇರುತ್ತಲ್ಲ, ಅದನ್ನು ಕಟ್ ಮಾಡಿ ನಾನು ಗಿಡ ಹಾಕಿ ಭಾಗ ಇರುತ್ತಲ್ಲ ಅದರಲ್ಲಿ ನಾನು ಕೊತ್ತಂಬರಿ ಹಾಕಿದ್ದೆ. 2 ಐತೆ, ಅದು 2 ಪಾಟ್ ಥರ ಐತೆ. ಅದು 2ರಲ್ಲೂ ನಾನು ಹಾಕಿದ್ದೆ. ನೋಡ್ತಾ ಇರ್ಬೋದು ನೀವು. ಆ 2ರಲ್ಲೂ ಇವಾಗ ಹಾರ್ವೆಸ್ಟ್ ಮಾಡ್ತಿದ್ದೀನಿ. ಮಳೆನೇ ಬರ್ತಾಯಿತ್ತು. ಹಂಗಾಗಿ ನೋಡಿ, ಅಲ್ಲಿ ಇದರಲ್ಲಿ ಪ್ಲೇಟಲ್ಲಿ ನೀರು ನಿಂತಿತ್ತಲ್ಲ, ನಾನು ಅದರಲ್ಲೇ ತೊಳಿತಾ ಇದ್ದೀನಿ. ನೋಡಿ, ನಾನು ಯಾವುದೇ ರೀತಿ ಕೆಮಿಕಲ್ ಗೊಬ್ಬರ ಏನೂ ಹಾಕೋದಿಲ್ಲ, ಬರೀ ಆರ್ಗ್ಯಾನಿಕ್ ಗೊಬ್ಬರ ಬಳಸ್ಕೊಂಡೇ ನಾನು ಈ ಥರ ಬೆಳ್ಕೊಳ್ಳೋದು. ನೀವೇ ನೋಡ್ತಿದ್ದೀರ ನೋಡಿ, ಕೊತ್ತಂಬರಿ ಅಂತೂ ಎಷ್ಟು ಚೆನ್ನಾಗಿ ಬಂದಿದೆ. ಕೊತ್ತಂಬರಿ ಆಗಲಿ, ದಂಟಿನ ಸೊಪ್ಪಾಗಲಿ, ಸಬ್ಸಿಗೆ ಸೊಪ್ಪಾಗಲಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನಿಮ್ಮ ಕಣ್ಣೆದ್ರಿಗೆ ಕಾಣಿಸ್ತಾ ಇದೆ ನೋಡಿ. ನಾನು 2 ಡ್ರಮ್ ಕುಯ್ದಿಟ್ಟಿದ್ನಲ್ಲ, ಆ ಥರದಲ್ಲಿ ಹಾಕ್ಕೊಂಡಿದ್ದೀನಿ ಇದನ್ನು. ಹಂಗಾಗಿ 2ರಲ್ಲೂ ನಾನು ಹಾರ್ವೆಸ್ಟ್ ಮಾಡ್ತೀನಿ. ಒಂದೊಂದರಲ್ಲೇ ಒಂದೊಂದು ಕಟ್ಟಷ್ಟು ಕೊತ್ತಂಬರಿ ಸಿಕ್ಕೈತೆ. ಹಂಗಾಗಿ ನಾನು 2ನೂ ತೆಗೆದು ಬಿಡ್ತಾ ಇದ್ದೀನಿ. ಇನ್ನು ಕೋತಿ ಕಾಟ ಜಾಸ್ತಿ ಅಂದ್ಬಿಟ್ಟು ಎಲ್ಲನೂ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ನಾನು ಗಾರ್ಡನ್ ವೇಸ್ಟು, ಕಿಚನ್ ವೇಸ್ಟ್ ಗೊಬ್ಬರ ಅಷ್ಟೇ ನಾನು ಹಾಕೋದು. ಅಷ್ಟು ಗೊಬ್ಬರದಿಂದನೇ ನಾನು ಇಷ್ಟೊಂದು ಥರ ಎಲ್ಲ ಸೊಪ್ಪು ತರಕಾರಿ ಎಲ್ಲ ಬೆಳ್ಕೊಳೋದು. ನನಗೆ ಸುಮಾರು ಜನ ಕೇಳ್ತಿದ್ದಾರೆ, ನಿಮ್ಮ ಗಾರ್ಡನಲ್ಲಿ ಏನೋ ಸೀಕ್ರೆಟ್. ಎಂಥ ಸೀಕ್ರೆಟು ಇಲ್ಲ, ಇದೇ ನನ್ನ ಸೀಕ್ರೆಟು. ನಾನು ಸುಮಾರು ವೀಡಿಯೋದಲ್ಲಿ ಹೇಳಿದ್ದೀನಿ, ಯಾವ ಸೀಕ್ರೆಟು ಇಲ್ಲ ನನಗೆ. ಗಾರ್ಡನ್ ವೇಸ್ಟು, ಕಿಚನ್ ವೇಸ್ಟೇ ನನಗೆ ಸೀಕ್ರೆಟು. ಇಷ್ಟರಿಂದನೇ ನಾನು ಇಷ್ಟೊಂದು ಥರ ಎಲ್ಲ ಬೆಳ್ಕೊಳಕ್ಕೆ ಸಾಧ್ಯ.
ಇದರಲ್ಲಿ ಮೂಲಂಗಿ ಬೀಜ ಹಾಕಿದ್ದೆ ನೋಡಿ, ಅದರಲ್ಲಿ ಸಸಿ ಬಂದೈತೆ. ಇದು ಪಾಲಕ್ಕು ನೋಡಿ, ಎಲೆ ನೋಡಿ ಎಷ್ಟಿಷ್ಟು ಅಗಲ ಐತೆ ಅಂದರೆ ಅಷ್ಟು ಚೆನ್ನಾಗೈತೆ. ನಮಗೆ ಮಾರ್ಕೆಟಲ್ಲೂ ಸಹ ಇಷ್ಟಿಷ್ಟು ಅಗಲ ಎಲೆ ಸಿಗೋದೇ ಇಲ್ಲ. ಅದು ಪಾಲಕ್ ಸೊಪ್ಪಿಂದು ನೋಡಿ ಎಷ್ಟು ನೋಡಿ. ಈ ಥರ ಗಿಡನ ಒಂದು 2-3 ಹಾಕೊಂಬಿಟ್ರೆ ನಮ್ಮ ಮನೆ ಒಂದು ಫ್ಯಾಮಿಲಿಗಂತೂ ಮಸ್ತ್ ಸೊಪ್ಪು ಸಿಗುತ್ತೆ ನಮಗೆ ನೋಡಿ. ಪಾಲಕ್ಕು ಇದು ಪಲಾವು ಮಾಡ್ಬೋದು, ಇದು ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ. ಪಲಾವ್ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಬೆಳ್ಕೊಂಡ್ರೆ ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಆಗುತ್ತೆ. ಈ ಒಂದು ಗಿಡದಲ್ಲೇ ಪಾಲಕ್ ಸೊಪ್ಪು, ಇದೊಂದು ಗಿಡದಲ್ಲೇ ನಾನು ಸುಮಾರು ಸತಿ ಹಾರ್ವೆಸ್ಟ್ ಮಾಡಿದ್ದೀನಿ. ಒಂದು ಸತಿ ಪಾಲಕ್ ಪಲಾವ್ ಮಾಡಿದ್ದೀನಿ, ಒಂದು ಸತಿ ಪಾಲಕ್ಕು ಚಪಾತಿ ಮಾಡಿದ್ದೀನಿ. ಇಷ್ಟೆಲ್ಲ ಮಾಡಿದ್ರು ಮತ್ತೆ ನೋಡಿ ಬತ್ತನೇ ಇರುತ್ತೆ. ಅದು ನಾವು ಎಲೆ ಗೊಬ್ಬರ ಕೊಟ್ಟಿರ್ತೀವಿ ನೋಡಿ, ಗಾರ್ಡನಲ್ಲಿ ಎಲೆ ಎಲ್ಲ ಸಿಕ್ಕಿರುತ್ತೆ ನೋಡಿ, ವೇಸ್ಟ್ ಎಲೆ. ಗಾರ್ಡನಲ್ಲಿ ಇದು ದಾಸವಾಳದ ಎಲೆ ಎಲ್ಲ ಹಣ್ಣೆಲೆ ಎಲೆ ಆಗಿ ಬಿದ್ದಿರುತ್ತೆ ನೋಡಿ. ಅದನ್ನೆಲ್ಲನೂ ನಾನು ಆ ಗಾರ್ಡನ್ ವೇಸ್ಟ್ ಉಪಯೋಗಿಸ್ಬಿಟ್ಟು ಈ ಥರ ಸೊಪ್ಪು ಬೆಳಿತೀನಲ್ಲ, ಅದೇ ಇದಕ್ಕೆ ಶಕ್ತಿ. ಆ ಗೊಬ್ಬರನೇ ಇದಕ್ಕೆ ಶಕ್ತಿ. ಹಂಗಾಗಿ ಇಷ್ಟು ಚೆನ್ನಾಗಿ ಸೊಪ್ಪೆಲ್ಲ ಬರುತ್ತೆ. ನಮ್ಮ ಮನೆಗೆ ಆಗೋವಷ್ಟು ನಾವು ಆರಾಮಾಗಿ ಟೆರೆಸ್ ಮೇಲೆ ನಾವು ಆರಾಮಾಗಿ ಸೊಪ್ಪು ಬೆಳ್ಕೊಬೋದು. ಯಾವುದೇ ಥರ ಕೆಮಿಕಲ್ ಗೊಬ್ಬರ ಏನು ಯೂಸ್ ಮಾಡ್ದಲೇ ನಾವು ಆರ್ಗ್ಯಾನಿಕ್ಕಾಗಿ ಆರಾಮಾಗಿ ಬೆಳ್ಕೊಬೋದು. ಸಾಂಬಾರು ಸಹ ಅಷ್ಟು ಚೆನ್ನಾಗಿ ಬರುತ್ತೆ. ಈ ಥರ ಮಾಡ್ಕೊಳ್ಳಿ ನೀವು. ನಿಮಗೆ ಗಾರ್ಡನ್ ವೇಸ್ಟ್ ಸಿಕ್ಕಿಲ್ಲ ಅಂದ್ರೂ ಹೊರಗಡೆ ಇದು ಕಾಡಲ್ಲೆಲ್ಲ ಸೊಪ್ಪು, ಬೇರೆ ಥರ ಸೊಪ್ಪು ಎಲೆ ಎಲ್ಲ ಸಿಗುತ್ತೆ ನೋಡಿ, ಅದನ್ನು ತಂದು ನಾವು ಅದನ್ನಲ್ಲೂ ಗೊಬ್ಬರ ಮಾಡ್ಕೊಬೋದು. ಅದು ಹಾಕಿದ್ರೂ ಚೆನ್ನಾಗಿ ಬರುತ್ತೆ ಅದರಲ್ಲೇ. ಈಗ ಸೊಪ್ಪೆಲ್ಲ ಹಾರ್ವೆಸ್ಟ್ ಮಾಡಿದ್ದಾಯಿತು. ಇವಾಗ ಮಧ್ಯಾಹ್ನ ಸೊಪ್ಪು ಸಾರು ಮಾಡಿ ಮುದ್ದೆ ಮಾಡಬೇಕು. ಬಸ್ಸಾರು ಮುದ್ದೆ ಆಹಾ, ತಿಂತಿದ್ರೆ ಏನು ಸೂಪರ್ ಅಂದರೆ ಸೂಪರಾಗಿರ್ತೈತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.